ಗ್ಯಾರಂಟಿ ಯೋಜನೆಯಲ್ಲಿ ಹಣ ಮಹಿಳೆಯರಿಗೆ ಬರ್ತಾ ಇಲ್ಲ, 2 ತಿಂಗಳಿಂದ ಹಾಗೆ ಇದೆ ಅಂತ ಹೇಳಿ ಅದರದ್ದೊಂದು ಕ್ಲಾರಿಟಿ. ನಾನು ಪದೇ ಪದೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಒಂದು ಕೊನೆ ಕ್ಲಾರಿಟಿ ಕೊಡ್ತೀನಿ. ಗೃಹಲಕ್ಷ್ಮಿ ಇದು ನಿತ್ಯ, ಇದು ಸತ್ಯ, ಇದು ಯಾವತ್ತೂ ಬಂದ್ ಆಗೋದಿಲ್ಲ. ಸಂಖ್ಯಾತರಿಗೂ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಅವರಿಗೆ ಒಂದು ಸಲನೂ ಕೂಡ ಸಿಕ್ಕಿಲ್ಲ. ನೋಡಿ, ಅವ್ರಿಗೆ ಆರ್ಡರ್ ಕೊಟ್ಟರೆ ನಾನೀಗ 3 ತಿಂಗಳಾಯಿತು, ಸರಿನಾ? ಸೊ ಈಗ 2 ತಿಂಗಳದ್ದು ಕೊಟ್ಟಿಲ್ಲ ಅಂತ ತಾವೇ ಹೇಳ್ತಾ ಇದ್ದೀರಾ. ಅವರು ಯಾವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದ್ದೀವೋ ಆ ತಿಂಗಳದಿಂದ ಅವ್ರಿಗೆ 2,000 ರೂಪಾಯಿ ರಿಸರ್ವ್ ಇರುತ್ತೆ. ನಾವು ಯಾವತ್ತು ಹಾಕ್ತೀವೋ ಅವ್ರಿಗೆ ಅವ್ರ ತಿಂಗಳು 2 ತಿಂಗಳಾಗಿದ್ದರೆ 4,000 ಹೋಗುತ್ತೆ, 3 ತಿಂಗಳಾಗಿದ್ದರೆ 6,000 ಹೋಗುತ್ತೆ. ಅರಿಯರ್ಸ್ ಜೊತೆ ಹೋಗುತ್ತೆ 100%. ಇವತ್ತು ಗೃಹಲಕ್ಷ್ಮಿಗೆ 2 ತಿಂಗಳು ದುಡ್ಡು ಹಾಕಿಲ್ಲ ಅಂತಂದರೆ ನೆಕ್ಸ್ಟು ಹೋಗೋದು ಅವ್ರಿಗೆ 4,000 ಅಲ್ಲ 6,000 ಹೋಗುತ್ತೆ, 3 ತಿಂಗಳದ್ದು ಹೋಗುತ್ತೆ. ಈ 2,000 ಡಿಲೀಟ್ ಮಾಡಿ ಮುಂದೆ ಹೊಸದಂತ ಲೆಕ್ಕ ಇಲ್ಲ. ಇದು ಸತ್ಯ, ಇದು ನಿತ್ಯ. ಚಲನಚಿತ್ರ ವಾಣಿಜ್ಯ ಚಿತ್ರರಂಗದಲ್ಲಿ ಈಗ ಆಗ್ತಾ ಇರ್ತಕ್ಕಂಥ ಕಲಾವಿದರಿಗೆ ದೌರ್ಜನ್ಯ ಏನಿದೆ ಆ ತಡೆಗೆ ಯಮ ಮಾದರಿಯಲ್ಲಿ ಸಮಿತಿ ರಚನೆ ಮಾಡಬೇಕು ಅಂತೇಳಿ ಇಲ್ಲಿ ಒತ್ತಾಯ ಏರ್ತಾ ಇರುವಂಥದ್ದು. ಮಹಿಳಾ ಆಯೋಗದವರು ಇವತ್ತು ಚಿತ್ರರಂಗದ ಜೊತೆ ಕೂಡ ಸಭೆ ಮಾಡ್ತಾ ಇದ್ದಾರೆ ಮೇಡಮ್, ಅದ್ರ ಬಗ್ಗೆ ತಾವೇನು ಹೇಳ್ತಾರೆ? ನಾನು ಅದನ್ನೇ ಹೇಳ್ತೀನಿ. ಏನು ಮಹಿಳಾ ಆಯೋಗ ಇವತ್ತು ಬಯಸುತ್ತೋ, ಏನು ನಾವೆಲ್ಲರೂ ಬಯಸ್ತೇವೆ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಾನು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಮಹಿಳೆಯರ ಮೇಲೆ ಬರೀ ಚಿತ್ರರಂಗ ಅಷ್ಟೇ ಅಲ್ಲ ರೀ, ಎಲ್ಲೂ ಕೂಡ ದೌರ್ಜನ್ಯ ಆಗಬಾರ್ದು, ಅದರ ವಿರುದ್ಧ ಇದ್ದೀವಿ. ಏನು ಅವರು ಒಂದು ಸಮಿತಿ ರಚನೆ ಮಾಡು ಅಂತ ಹೇಳ್ತಾರೆ, ಅದಕ್ಕೂ ಕೂಡ ನಾವು ರೆಡಿ ಇದ್ದೀವಿ. ಖಂಡಿತವಾಗ್ಲೂ ಕ್ರಮ ಹೌದು. ಮೊನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಒಂದು ಸಮಿತಿಯನ್ನು ಮಾಡಿ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನಟಿಯರು ತಮಗೆ ಏನಾದರೂ ನನಗಂತೂ ಇನ್ನುವರೆಗೂ ಯಾರು ಮೇಡಮ್, ಗೃಹಲಕ್ಷ್ಮಿ ಸೇರಿದಂತೆ ಗ್ಯಾರಂಟಿ ಯೋಜನೆಗಳನ್ನ ಅರ್ಹ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಏನಾದರೂ ಖಾಸಗಿ ಅವರಿಗೆ ಸರ್ವೆ ಕೊಟ್ಟಿದ್ದೀರಾ ಮೇಡಮ್? ಅಂದ್ರೆ ಅರ್ಹರನ್ನ ಅಷ್ಟೇ ಕನ್ಸಿಡರ್ ಮಾಡಬೇಕು? ಖಂಡಿತವಾಗ್ಲೂ ಇಲ್ಲಪ್ಪ. ಆ ರೀತಿದೇನು ನಮ್ಮ ಸರ್ಕಾರದ ಎದುರುಗಡೆ ಬಂದೇ ಇಲ್ವಲ್ಲ. ಖಾಸಗಿ ಸರ್ವೆ ಬಗ್ಗೆ ನಮ್ಮ ನಾಲೆಜ್ಗಿಲ್ಲ, ಬಂದೇನೂ ಇಲ್ಲ.